ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪವನ ಲೋಕೇಶ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪವನ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ಲಾಸ್ಟ್ 15 ಡೇಸ್ ಬ್ಯಾಕ್ ಆಗಿದ್ದಂಥ ಒಂದು ಇನ್ಸಿಡೆಂಟ್, ಮಗುಗೆ ಇರಬೇಕಚ್ಚಿ ಪ್ರಾಣ ಬಿಟ್ಟಿದೆ ಅಂತ ಚೆಲುವ ಹಾಸ್ಪಿಟಲ್ ಮೈಸೂರಲ್ಲಿ. ಬಟ್ ಕೇಳಿದಾಗಲೇ ತುಂಬ ಬೇಜಾರಿತ್ತು. ಬಟ್ NICUನಲ್ಲಿ ಎಷ್ಟು ಅಂದರೆ ನಮ್ಮ ಮಕ್ಕಳನ್ನ ಅಲ್ಲಿ ಬಿಟ್ಟು ಬಂದಾಗ ಎಷ್ಟು ಕಷ್ಟ ನಮಗಾಗುತ್ತೆ. ಬಟ್ ಅಲ್ಲಿ ಕೇರ್ ಹೇಗಿದೆ ಮತ್ತು ಅಲ್ಲಿ ಹೇಗೆ ಮಕ್ಕಳನ್ನ ಕೇರ್ ಮಾಡ್ತಾರೆ ಅನ್ನೋದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಬಿಕಾಸ್ ನಾವು ನಮ್ಮ ಮಕ್ಕಳನ್ನ ಅಡ್ಮಿಟ್ ಮಾಡಿದ್ದು ಒಳ್ಳೆ ಮಲ್ಟಿ ನ್ಯಾಷನಲ್ ಹಾಸ್ಪಿಟಲ್ಲೇ ಅಂದರೆ ಮದರ್ಹುಡ್ಡು ಬ್ಯಾಂಗ್ಳೂರು ಮದರ್ಹುಡ್ ಹಾಸ್ಪಿಟಲ್. ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿರೋರಿಗೆ ಗೊತ್ತಿರುತ್ತೆ. ಕಾಂಗ್ರೋ ಹಾಸ್ಪಿಟಲ್ ಆಗಲಿ, ಮದರ್ಹುಡ್ ಆಗಲಿ, ಇನ್ನು ತುಂಬ ಹಾಸ್ಪಿಟಲ್ಸ್ ಇದೆ. ಅದೆಲ್ಲ ಚೆನ್ನಾಗಿ ಕೇರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಟ್ ಅಂದರೆ ಅಲ್ಲಿದೆ ಸ್ವಲ್ಪ ರೂಲ್ಸ್ಗಳಿರುತ್ತೆ. ಅಂದರೆ ಈಗ ತಾಯಿ ಮಗುನ ನೋಡಬೇಕು ಅಂತ ಅಂದರೆ ಅದಕ್ಕೆ ಅಂತಲೇ ಒಂದು ಬಟ್ಟೆನ ಎತ್ತಿಟ್ಬಿಟ್ಟಿರ್ತಾರೆ. ಅಂದರೆ ಗೌನ್ಸ್ನ, ಅದು ಯೂಸ್ ಆ್ಯಂಡ್ ಥ್ರೋ ಗೌನ್ಸು ಆಗಿರುತ್ತೆ. ಒಂದು ವಾಶ್ ಮಾಡಿ ಪುನಃ ಗೌನ್ಸ್ ಯೂಸ್ ಮಾಡ್ಕೋಬೋದು ಬೇರೆ ಪೇಷಂಟ್ಗಳೆಲ್ಲ. ಆ ಥರ ಗೌನ್ಸ್ ಇರುತ್ತೆ ತಲೆಗೆ ಹಾಕೊಳ್ಳೋದಕ್ಕೆ. ಮತ್ತು ಗೌನ್ಸ್ ಹಾಕ್ಕೊಂಡು ಮತ್ತು ಅಲ್ಲಿ ನಮ್ಮ ಸ್ಲಿಪ್ಪರ್ ಒಳಗಡೆ ಅಲ್ಲೋ ಇರೋಲ್ಲ. ಅಲ್ಲಿ ಬೇರೆ ಸ್ಲಿಪ್ಪರ್ ಹಾಕ್ಕೊಂಡೆ ನಾವು ಒಳಗಡೆ ಹೋಗಬೇಕು. ಬೇರೆ ಸ್ಲಿಪ್ಪರ್ ಹಾಕ್ಕೋಬೇಕು. ಮತ್ತು ಸ್ಯಾನಿಟೈಸ್ ಮಾಡ್ಕೋಬೇಕು. ಹ್ಯಾಂಡ್ಸ್ನ ಮಾಡಿಕೊಂಡೇ ಮಗುನ ಮುಟ್ಟಬೇಕು. ಬಿಕಾಸ್ ಏನಕ್ಕೆ ಇದು ಜಾಸ್ತಿ ಆಗ್ತಿದೆ ಅಂದರೆ ಪ್ರೀಟರ್ಮ್ ಬೇಗ ಡೆಲಿವರಿ ಆಗೋ ಮಕ್ಕಳಿಗೆ 2.5 kg ಒಳಗಡೆ ಇದ್ದರೆ NICUಗೆ ಹಾಕ್ತಾರೆ. ಮತ್ತು ಜಾಂಡೀಸ್ ಇದ್ದರೆ, ಮಗುಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ, ಹುಟ್ಟಿದಾಗ ಅಳ್ದೇ ಇರೋ ಮಕ್ಕಳಾಗಲಿ, ಆಕ್ಸಿಜನ್ ಕರೆಕ್ಟಾಗಿ ತಗೊಳ್ತಿಲ್ಲ, ಮಗು ರೆಸ್ಪಿರೇಷನ್ ಪ್ರಾಬ್ಲಮ್ ಆಗ್ತಿದೆ ಅನ್ನೋ ಮಕ್ಕಳನ್ನ ಆಲ್ಮೋಸ್ಟ್ NICUಗೆ ಹಾಕ್ತಾರೆ. ಬಟ್ ಈ ಇನ್ಸಿಡೆಂಟ್ ಆಗಿರೋದು ಮೈಸೂರು ಚೆಲುವಾಂಬ ಹಾಸ್ಪಿಟಲಲ್ಲಿ. ಬಟ್ ಹಾಸ್ಪಿಟಲ್ ನೆಗ್ಲಿಜೆನ್ಸಿನೂ ತುಂಬ ಇದೆ. ಬಿಕಾಸ್ ನನ್ನ ಗೊತ್ತಿರೋರಿಗೆ ಡೆಲಿವರಿ ಆಗಿರೋದ್ರಿಂದ, ನಾನಲ್ಲಿ ನೋಡಿದ್ರಿಂದ ತುಂಬ ನೆಗ್ಲಿಜೆನ್ಸಿನೂ ಇದೆ. ಬಟ್ ಮಗುನ ಅಷ್ಟು ಇರಬೇಕನ್ಸಿ ಆ ಥರ ಎಲ್ಲ ಮಾಡಿದ್ದಾರೆ ಅನ್ನೋದು ನಂಬೋಕ್ಕಾಗಲ್ಲ. ಬಟ್ ಏನಾಗಿದೆಯೋ ಅದು ಆಗೋಗಿದೆ. ಬಟ್ ಆ ತಾಯಿಗೆ ನ್ಯಾಯ ಸಿಗಲಿ. ಆ ಥರ ಆಗಿದ್ದರೆ ಖಂಡಿತವಾಗ್ಲೂ ಅವ್ರಿಗೆ ನ್ಯಾಯ ಸಿಗಲಿ. ಬಟ್ ಅದೇನಾಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ಮಗು ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಮಗು ಫೋಟೋ ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಯೂಟ್ಯೂಬ್ ಟರ್ಮ್ ಆ್ಯಂಡ್ ರೂಲ್ಸ್ ಪ್ರಕಾರ. ಬಟ್ ಮಗುನ ನೋಡಿದಾಗ ತುಂಬಾ ಬೇಜಾರಾಯಿತು. ಬಟ್ ಅಷ್ಟೆಲ್ಲ ಒಂಥರ ಮುಖ ಎಲ್ಲ ಗಾಯ, ಮೈಯೆಲ್ಲ ಫುಲ್ಲು ಒಂಥರ ಗಾಯ ಥರನೇ ಇದೆ. ಆಲ್ಮೋಸ್ಟ್ ಈ ಥರ ಆಗೋದು ಅಂದರೆ ಇವಾಗಂತೂ 100 ಡೆಲಿವರೀಸ್ ಆದರೆ ಆಲ್ಮೋಸ್ಟ್ ಅದರಲ್ಲಿ 8 to 10 ಬೇಬೀಸ್ ಪ್ರಿಟರ್ಮ್ ಇರ್ತಾರೆ. ಏನಕ್ಕೆ ಇವಾಗಂತೂ ಜಾಸ್ತಿ ಪ್ರಿಟರ್ಮ್ ಬೇಬೀಸ್ ಬೇಗ ಡೆಲಿವರಿ ಆಗ್ತಿದೆ. ಈ ಟ್ವಿನ್ಸ್ ಮಕ್ಕಳಿರ್ತಾರೆ ಅಂದರೆ ಅವ್ರಿಗೆ ಆಲ್ಮೋಸ್ಟ್ ಪ್ರಿಟರ್ಮ್ ಬೇಬಿಗಳಾಗೋ ಚಾನ್ಸಸ್ 80% ಇದ್ದೇ ಇರುತ್ತೆ, ಬೇಗ ಡೆಲಿವರಿ ಆಗೋ ಚಾನ್ಸಸ್. ಬಟ್ ನಾರ್ಮಲ್ ಒಂದು ಮಗು ಇದ್ರೂ ಹೇಗೆ ಅಂದರೆ ಆಲ್ಮೋಸ್ಟ್ ಒಂದು ಮಗು ಇದ್ರೂ ಪ್ರಿಟರ್ಮ್ ಆಗ್ತಿದೆ. ಅದು ಏನಂತ ಗೊತ್ತಿಲ್ಲ. ಬಟ್ ಇವಾಗಿನ ಜಂಕ್ ಫುಡ್, ಇವಾಗಿನ ಒಂದು ಊಟದ ವೇರಿಯೇಷನ್ಸ್, ಇವಾಗಿನ ಫುಡ್ ವೇರಿಯೇಷನ್ಸಿಂದ ಈ ಥರ ಆಗ್ತಿದೆ. ಬಟ್ ನಿಮ್ಮ ಆರೋಗ್ಯ ಅಟ್ಲೀಸ್ಟ್ ಪ್ರೆಗ್ನೆಂಟ್ ಮುಂಚೆ ನೀವೆಲ್ಲ ತಿಂದಿರ್ತೀರ. ಬಟ್ ಪ್ರೆಗ್ನೆಂಟ್ ಆದಮೇಲಾದ್ರೂ ನೀವು ಸ್ವಲ್ಪ ಜಂಕ್ ಫುಡ್ ಇವೆಲ್ಲ ಕಂಟ್ರೋಲ್ ಮಾಡಿದ್ರೆ, ಮತ್ತು ಡಾಕ್ಟರ್ ಕೊಡುವಂಥ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಆಗಲಿ, ಬೇರೆ ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟಾಗಿ ತೊಗೊಂಡ್ರೆ ಆಲ್ಮೋಸ್ಟ್ ಪ್ರೀಟರ್ಮ್ ಬೇಬೀಸ್ ಬೇಗ ಡೆಲಿವರಿ ಆಗೋದನ್ನ ತಡಿಬೋದು ಅನಿಸುತ್ತೆ. ಬೇಬೀಸ್ ಆಗೋದನ್ನು ಆದಷ್ಟು ತಡೀರಿ. ಯಾಕೆ ಅಂದರೆ ಅಲ್ಲಿ ನರಳೋದು, ಅಲ್ಲಿ ಅಳೋದು ನಮ್ಮ ಮಕ್ಕಳೇ. ಯಾಕೆಂದರೆ ನಮಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮದರ್ಹುಡ್ ಹಾಸ್ಪಿಟಲಲ್ಲಿ ನನ್ನ ಮಕ್ಕಳಿದ್ದಾಗ ಮಕ್ಕಳಿಗೆ MRI ಸ್ಕ್ಯಾನ್ ಅಂತೆ, ಬ್ಲಡ್ ಟೆಸ್ಟು, ದಿನಕ್ಕೆ 2 ಸಲ ಬ್ಲಡ್ ಟೆಸ್ಟ್ಗಳು, ಸ್ಕ್ಯಾನು, ಅದೆಲ್ಲ. ನಮಗೆ ಒಂದು ಸಣ್ಣ ನೀಡಲ್ ಚುಚ್ಚಿದ್ರೆ ನಮಗೆ ಅಷ್ಟು ನೋವಾಗುತ್ತೆ. ನಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ನರ ಕೂಡ ಇರೋಲ್ಲ. ಅದಕ್ಕೆ ಕ್ಯಾನ್ಯುಲಾ ಹಾಕ್ತಾರೆ. ಕೈಗೆ ಕ್ಯಾನ್ಯುಲಾ ಹಾಕ್ಬಿಟ್ಟು ಮಕ್ಳಿಗೆ ಡ್ರಿಪ್ಸ್ ಹಾಕ್ತಿರ್ತಾರೆ. ಅದು ನೋಡೋದಕ್ಕಾಗಲ್ಲ. ಪರ್ಸ್ನಲಿ ನಾನಂತೂ ತುಂಬ ಕಷ್ಟಪಟ್ಟಿದ್ದೀನಿ. ನನ್ನ ಮಕ್ಕಳು ನೋಡಿ ನಾನು ಡಿಸ್ಚಾರ್ಜ್ ಮಾಡಿಕೊಡಿ, ಇಲ್ಲ ನಾನು ನೋಡ್ಕೊಳ್ತೀನಿ ಅಂತ ಅಂದರೆ ಅವ್ರು ಹೇಳೋರು ಇಲ್ಲ, ಪ್ರೀಟರ್ಮ್ ಇದ್ದಾರೆ, ವೆಯ್ಟ್ ಚೆನ್ನಾಗಿದೆ, 2 kg ಇದ್ದಾರೆ. ಬಟ್ ಪ್ರೀಟರ್ಮ್ ಇರೋದ್ರಿಂದ ಅಟ್ಲೀಸ್ಟ್ 1 ವೀಕ್ ಆದರೂ ಹಾಸ್ಪಿಟಲಲ್ಲಿ ಇರಲೇಬೇಕು ಮಕ್ಕಳು ಅಂತ ಹೇಳಿದ್ರು. 1 ವೀಕ್ ಇದ್ದರು ನನ್ನ ಮಕ್ಕಳು. ಅವ್ರಿಗೇನೂ ಪ್ರಾಬ್ಲಮ್ ಏನಿರಲಿಲ್ಲ. ಆಕ್ಸಿಜನ್ ಹುಡ್ತಾಗಲೇ ಏನು ಹಾಕಿರಲಿಲ್ಲ. ಬಟ್ ಬ್ಲಡ್ ಟೆಸ್ಟ್ಗೆಲ್ಲ ತೊಗೊಳೋರು, MRI ಸ್ಕ್ಯಾನ್ ಅದೆಲ್ಲ ಮಾಡಿದರು. ಏನಾದ್ರು ಅಬ್ನಾರ್ಮಲಿಟೀಸ್ ಇದೆಯಾ ಅಂತ ಅಂದ್ಬಿಟ್ಟು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ಬಟ್ ನಾವು ಹೋಗಿ ನನಗೆ ಡೆಲಿವರಿ ಆದಮೇಲೆ 3 ಡೇಸಿಗೆ ಡಿಸ್ಚಾರ್ಜ್ ಮಾಡಿದ್ರು. ಬಟ್ ನಾವು ಹೋಗಿ ನೋಡಿಕೊಂಡು ಫೀಡ್ ಮಾಡಿಬಿಟ್ಟು ನಾನು ಬರ್ತಿದ್ದೆ.
ಬಟ್ ಅಲ್ಲಿ ಇರಬೇಕಾದ್ರೆ ಮಕ್ಕಳು, ನಾನಲ್ಲಿ ಬೇರೆ ಮಕ್ಕಳನ್ನೆಲ್ಲ ನೋಡಿದಾಗ ಒಂದೊಂದು ತಿಂಗಳಿಂದ ಇದ್ದರು. 6 ಮಂತಿಗೆ ಡೆಲಿವರಿ ಆಗಿ 7 ಮಂತಿಗೆ ಡೆಲಿವರಿ ಆಗಿ ಒಂದೊಂದು ತಿಂಗಳು ಏನೋ ಅದೇ ಹಾಸ್ಪಿಟಲಲ್ಲಿ ಒಂದೊಂದು ತಿಂಗಳೇನೋ ಇದ್ದರು. ಒಂದು ತಿಂಗಳು ತಾಯಿ ಮಗುನ ಅಂದರೆ ತನ್ನ ಹತ್ರ ಇಟ್ಕೊಳ್ದೆ ಅದು ಕರೆಕ್ಟಾಗಿ ಫೀಡ್ ಮಾಡದೆ ಅಲ್ಲಿ ಬಿಟ್ಟು ಅದು ಅಳೋದು ಆದಾಗ ಅವ್ರಿಗೂ ಒಂದು ಕಾಟನಲ್ಲಿ ಹಾಲನ್ನ ಈಜ್ಬಿಟ್ಟು ಬಾಯಿಗೆ ಹಾಕ್ತಾರೆ ಮಗು ಸುಮ್ಮನಾಗಲಿ ಅಂತ. ಈ ಥರ ಎಲ್ಲ ನೋಡಿದಾಗ ತುಂಬ ಹಿಂಸೆ ಅಂತ ಅನಿಸುತ್ತೆ. ಆದಷ್ಟು ಪ್ರೀಟರ್ಮ್ ಆಗೋದನ್ನು ಇದು ಮಾಡಿ, ಡಾಕ್ಟರ್ ಚೆಕಪ್ಸ್ಗೆ ಹೋಗಿ ಪ್ರೀಟರ್ಮ್ ಆಗೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಏಕೆಂದರೆ ಪ್ರೀಟರ್ಮಿಂದ ವೆಯ್ಟ್ ಗೇನ್ ಮಾಡಿಸೋದಿದೆಯಲ್ಲ ಅದು ಇನ್ನೂ ಕಷ್ಟ. ಅಂದರೆ ನಾರ್ಮಲ್ 2.5 kg ಮೇಲಿರೋ ಮಕ್ಕಳಿಗೆ ಒನ್ ಟೈಮ್ ಅಂದರೆ 2 ಅವರ್ಸ್ಗೂ ಫೀಡ್ ಮಾಡಲೇಬೇಕು. ಬಟ್ ಇದು ಕಂಪಲ್ಸರಿ ಮಾಡಲೇಬೇಕಿರುತ್ತೆ ಪ್ರೀಟರ್ಮ್ ಬೇಬೀಸ್ಗೆ. ಏಕೆಂದರೆ ಹುಟ್ಟಿದ ಮಗು 1 ಇಯರ್ ಹೊತ್ತಿಗೆ ತ್ರಿಬಲ್ ಆಗಲೇಬೇಕು. ತ್ರಿಬಲ್ ಆಗಲಿಲ್ಲ ಅಂದರೆ ಅದು ನಾರ್ಮಲ್ ವೆಯ್ಟ್ ಆಗಿರಲ್ಲ, ತ್ರಿಬಲ್ ವೆಯ್ಟ್ ಆಗಿರಬೇಕು. ಈಗ 2.5 kg ಇದ್ದರೆ ಮಗು 1 ಇಯರ್ಗೆ ಆಲ್ಮೋಸ್ಟ್ 2.5, 5, 7, 8 kg ಎಬೋನೇ ಇರಬೇಕು. ಅಟ್ಲೀಸ್ಟ್ 8 kgನಾದರೂ ಇರಬೇಕು. ಆವಾಗ ಮಗು ವೆಯ್ಟ್ ನಾರ್ಮಲ್ ಇದೆ, ಮಗು ಹೆಲ್ತಿಯಾಗಿ ಬೆಳೀತಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಪೀಡಿಯಾಟ್ರಿಷನ್ ಕೂಡ ಹೇಳೋದು ಇದೇನೆ. ಬಟ್ ಮಕ್ಕಳನ್ನ NICUನಲ್ಲಿ ನೋಡೋದು ತುಂಬಾ ಕಷ್ಟ ಆಗುತ್ತೆ. ನಾವು ಒಂದು ಸಲ ನಮ್ಮ ಮಕ್ಕಳನ್ನ ಇನ್ಫೆಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ಫೀಡಿಂಗ್ ಬಾಟಲ್ ಕೊಟ್ಟು ಇನ್ಫೆಕ್ಷನ್ ಆಗಿಬಿಟ್ಟಿತ್ತು ಅವರಿಗೆ. ಡಯೇರಿಯಾ ಥರ ಆದಾಗ 1 ಮಂತ್ ಮಕ್ಳು ಅನಿಸುತ್ತೆ. ಆವಾಗ ಚೆಲುವಪ್ಪ ಹಾಸ್ಪಿಟಲ್ಗೆ ಕೇರ್ ನಗರಕ್ಕೆ ಹೋದಾಗ ನಮ್ಮಮ್ಮ ಮನೆ ಸಾಲಿಗ್ರಾಮದಿಂದ ಕೇರ್ ನಗರಕ್ಕೆ ಬರ್ತಿದ್ರು. 1 ಮಂತ್ ಮಕ್ಕಳನ್ನ ಆಲ್ಮೋಸ್ಟ್ ನೋಡೋಕ್ಕೆ ಸ್ವಲ್ಪ ಅವರು ಇದು ಮಾಡ್ತಾರೆ. ಕೇರ್ ನಗರಕ್ಕೆ ಬರೆದಾಗ ಕೇರ್ ನಗರದಿಂದ ಮೈಸೂರು ಚೆಲುವಮ್ಮ ಹಾಸ್ಪಿಟ್ಲಿಗೆ ಬಂದಿದ್ರು. ಅವಾಗ ಹೋದಾಗ ಅಲ್ಲಿ ಡಾಕ್ಟ್ರೇ ನಮಗೆ ಡೈರೆಕ್ಟಾಗಿ ಹೇಳಿದ್ರು, ಟ್ರೀಟ್ಮೆಂಟ್ ಕೊಟ್ಟು ಮಕ್ಕಳನ್ನ ಟ್ರೀಟ್ ಮಾಡ್ತೀವಿ ಅಂತ ಹೇಳೋ ಡಾಕ್ಟ್ರೇ ನಮಗೆ ಡೈರೆಕ್ಟಾಗಿ ಹೇಳ್ತಾರೆ, ಇಲ್ಲಿ ಹೈಜೀನ್ ಅಷ್ಟಿಲ್ಲ, ಕರ್ಕೊಂಡು ಬೇರೆ ಪ್ರೈವೇಟ್ ನಿಮ್ಗೆ ಅನುಕೂಲ ಇದೆ ಅಂದರೆ ಪ್ರೈವೇಟ್ಗೆ ಹೋಗಿ ಇದು ಮಾಡಿ, ಇಲ್ಲಾಂದರೆ ಪುನಃ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ ಅಂತ NICUನಲ್ಲಿ ಡಾಕ್ಟ್ರೇ ನಮ್ಗೆ ಹೇಳ್ತಾರೆ. ನಮ್ಗೆ ಅದು ಹೇಳಿದಾಗ ಅಂದರೆ ಮಗುನ ಕೇರ್ ಮಾಡ್ತೀವಿ, ಏನೂ ಅಷ್ಟು ಕ್ರಿಟಿಕಲ್ ಇಲ್ಲ, ಹುಷಾರು ಮಾಡ್ತೀವಿ ಅಂತ ಹೇಳಿದ್ರೆ ಒಂಥರ ಪರವಾಗಿಲ್ಲ. ಬಟ್ ಡಾಕ್ಟ್ರು ಒಂದು ನಿಮಿಷ ಬಟ್ ಡಾಕ್ಟರ್ ಹೇಳ್ತಿದ್ದಾರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಬೇರೆ ಮಕ್ಕಳಿಂದ. ಅಂದರೆ ಇಲ್ಲಿ ಹೈಜೀನ್ ಸ್ವಲ್ಪ ಕಡಿಮೆನೇ ಇದೆ, ನೀವು ಕರ್ಕೊಂಡು ಹೋಗ್ಬೋದು ಪ್ರೈವೇಟ್ಗೆ ಬೇಕಾದರೆ, ಇಲ್ಲಾಂದರೆ ಇಲ್ಲೇ ಇರಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಥರ ಹೇಳಿದ್ಮೇಲೆ ಯಾವ ತಾಯಿ ತಂದೆಗಾಗಲಿ ಯಾವ ಪೇರೆಂಟ್ಸ್ಗೆ ಅಲ್ಲಿ ಇರಬೇಕು ನಮ್ಮ ಮಕ್ಕಳು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾವು ಜೇಸಸ್ಗೆ ಅಡ್ಮಿಟ್ ಮಾಡಿದ್ವಿ ಒಂದು ವಾರ ಜೇಸಸ್ಗೆ ಅಡ್ಮಿಟ್ ಮಾಡಾದಮೇಲೆ ಅವ್ರಿಗೆ ಡಯೇರಿಯಾ ಕಡಿಮೆ ಆಯಿತು, ಡಯೇರಿಯಾ ಹೋಯಿತು. ಅದಾದಮೇಲೆ ನಾವು ಡಿಸೈಡ್ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ಬಂದಿದ್ದು. ಅದಾದಮೇಲೆ ಇನ್ಯಾವತ್ತೂ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಬಿಕಾಸ್ ನನ್ನ ನೆಗ್ಲಿಜೆನ್ಸಿಯಿಂದ ಆ ಥರ ಆಗಿದ್ದು. ನಾನು ಫೀಡಿಂಗ್ ಬಾಟಲ್ ನಾನು ಸ್ವಲ್ಪ ಬಾಯ್ಲ್ ಮಾಡಿ ಎಲ್ಲ ಹಾಕ್ಬಿಟ್ಟಿದ್ದು ಸರಿಯಾಗಿ ನಮ್ಮ ಅಮ್ಮಗೆ ಹೇಳಿದೆ. ನಮ್ಮ ಅಮ್ಮ ಸ್ವಲ್ಪ ನಿದ್ದೆಗಳಲ್ಲಿ ಅದು ಕರೆಕ್ಟಾಗಿ ಬಾಯ್ಲ್ ಮಾಡದೆ ಕೊಟ್ಟು ಅದರಿಂದ ಒಂಥರ ಇನ್ಫೆಕ್ಷನ್ ಥರ ಆಗಿ ಡಯೇರಿಯಾ ಆಗಿತ್ತು. ಆದಷ್ಟು ಪ್ರೀಟರ್ಮ್ ಆಗೋದನ್ನ ಕಂಟ್ರೋಲ್ ಮಾಡಿ. ಪ್ರೆಗ್ನೆಂಟಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ತ್ ಕಡೆ ಗಮನ ಕೊಡಿ. ಜಂಕ್ ಫುಡ್ನ ಕೊಡಿ, ಜಂಕ್ ಫುಡ್ ಬಿಟ್ಟು ಒಳ್ಳೆ ಹೆಲ್ದಿ ಫುಡ್ನ ತೊಗೊಳ್ಳಿ. ಸೊಪ್ಪು, ತರಕಾರಿ, ಹಣ್ಣುಗಳು ಈ ಥರ ತೊಗೊಳ್ಳಿ. ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ತೊಗೊಳ್ಳಿ 3 ಮಂತ್ಸ್ವರೆಗೂ. ಅದಾದಮೇಲೆ ಕೊಡೋ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳ್ಳಿ. ಆಫ್ಟರ್ ಡೆಲಿವರಿ ಆದಮೇಲೂ ಕೂಡ ಐರನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ಕಂಪಲ್ಸರಿ ತೊಗೊಳ್ಳಿ. ಪ್ರೆಗ್ನೆನ್ಸಿಲೂ ಕೂಡ ಐರನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೊಳ್ಳಿ. ಪ್ರೆಗ್ನೆನ್ಸಿಲೂ ನಿಮ್ಮ ಮಗುಗೆ ಐರನ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಆಗ್ತಾ ಇರುತ್ತೆ. ಅದಾದಮೇಲೆ ಆಫ್ಟರ್ ಡೆಲಿವರಿ ಆದಮೇಲೂ ಕೂಡ ಟ್ಯಾಬ್ಲೆಟ್ಸು ಮಗುಗೆ ಟ್ಯಾಬ್ಲೆಟ್ಸ್ ನೀವೇನು ತೊಗೋತೀರ ಅದರಿಂದ ಐರನ್ ಕ್ಯಾಲ್ಶಿಯಂ ಮಗುಗೆ ಹೋಗುತ್ತೆ. ಏಕೆಂದರೆ ಇವಾಗಿನ ಇದರಲ್ಲಿ ಆಲ್ಮೋಸ್ಟ್ 40% ಮಕ್ಕಳು ಐರನ್ ಡಿಫಿಷಿಯನ್ಸಿಯಿಂದ ಇದ್ದಾರೆ. ಐರನ್ ಡಿಫಿಷಿಯನ್ಸಿ ಮಕ್ಕಳಲ್ಲಿ ತುಂಬ ಕಾಣ್ತಿದೆ. ಇವಾಗ ಹುಟ್ಟಿದ ಮಕ್ಕಳಿಗೆ ಆಲ್ಮೋಸ್ಟ್ ಟೋನೋಫೆರಮ್ ಸಿರಪ್ ಕೊಡ್ತಾರೆ. ಟೋನೋಫೆರಮ್ ಸಿರಪ್ ಒಂಥರ ಹೇಗಾಗೋಗಿದೆ ಅಂದರೆ ವಿಟಮಿನ್ D3 ಸಿರಪ್ ಕೊಡೋದರ. ವಿಟಮಿನ್ D3 ಸಿರಪ್ನ ಕೊಡ್ತಾರಲ್ಲ, ಅದ್ರ ಜೊತೆ ಟೋನೋಫೆರಮ್ ಸಿರಪ್ನ ಕೊಡೋ ರೀತಿ ಆಗೋಗಿದೆ. ಐರನ್ ಸಿರಪ್ ಕೊಡಲೇಬೇಕು ಅನ್ನೋ ಥರ ಆಗೋಗಿದೆ. ಆಲ್ಮೋಸ್ಟ್ ಮಕ್ಕಳಿಗೆ ಐರನ್ ಡಿಫಿಷಿಯನ್ಸಿ ಆಗಿ ಅನಿಮಿಯಾ ಆಗೋದನ್ನ ತಡಿಬೇಕು ಅಂತಂದರೆ ನೀವು ಪ್ರೆಗ್ನೆಂಟಲ್ಲಿ ಐರನ್ ಟ್ಯಾಬ್ಲೆಟ್ಸ್ನ ಕರೆಕ್ಟಾಗಿ ತೊಗೋಬೇಕು. ಐರನ್ ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೊಳ್ಳಿ. ನಿಮ್ಮ ಅಕಸ್ಮಾತ್ ನಿಮಗೆ ಸಿಸೇರಿಯನ್ ಮತ್ತು ನಾರ್ಮಲ್ ಡೆಲಿವರಿಯಲ್ಲಿ ಸಿಸೇರಿಯನ್ನಲ್ಲಿ ಏನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಗುತ್ತೆ. ಬಟ್ ನಾವು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ಕರೆಕ್ಟಾಗಿ ತೊಗೊಳೋದ್ರಿಂದ ಅಟ್ಲೀಸ್ಟ್ ಒಂದು 60% ಆದರೂ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ನಾವು ಸೇಫ್ ಆಗ್ಬೋದು. ಆಮೇಲೆ ಫುಡ್ಡೆಲ್ಲ ನಾವು ತೊಗೊಳ್ತಾ ಸರಿ ಹೋಗುತ್ತೆ ಮಗು ಫೀಡೆಲ್ಲ ಬಿಡಿಸಾದ್ಮೇಲೆ. ಬಟ್
ನಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ನಮ್ಮ ಮಕ್ಕಳಿಗೆ ಏನೇನು ಸಿಗಬೇಕು, ಬಿಕಾಸ್ ನಾವು ಅವ್ರಿಗೆ ಆಸ್ತಿ ಸಂಪಾದನೆ ಮಾಡಲಿ, ಏನೇ ಸಂಪಾದನೆ ಮಾಡಿದ್ರು ಅವರ ಆರೋಗ್ಯನ ನಾವು ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಆಸ್ತಿ ಇವತ್ತಲ್ಲ ನಾಳೆ ಅವ್ರು ಸಂಪಾದನೆ ಮಾಡ್ಕೋತಾರೆ, ಬಟ್ ಅವ್ರ ಆರೋಗ್ಯ ಒಂದ್ಸಲ ಹೋಯಿತು ಅಂದರೆ ಅವ್ರ ಕೈಲೂ ಕೂಡ ಸಂಪಾದನೆ ಮಾಡ್ಕೊಳಕ್ಕಾಗದೇ ಇರೋಷ್ಟು ಸೀರಿಯಸ್ ಆಗುತ್ತೆ. ಬಟ್ ನಾವು ಅವರಿಗೆ ಒಳ್ಳೆಯ ಆರೋಗ್ಯನ ಕೊಡೋಣ ಅಷ್ಟೇ. ನನಗೆ ಅದು NICUದು ವಿಡಿಯೋ ನೋಡಿದಾಗ ನನ್ನ ಮಕ್ಕಳು ನೆನಪಾದರು, ಹಾಗಾಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ NICUನಲ್ಲಿ ಡಾಕ್ಟರ್ಸ್ ನೆಗ್ಲಿಜೆನ್ಸಿಗಿಂತ ಸಿಸ್ಟರ್ಸ್ ನೆಗ್ಲಿಜೆನ್ಸಿ ತುಂಬಾ ಇರುತ್ತೆ. ಬಿಕಾಸ್ ಸಿಸ್ಟರ್ಸ್ಗಳು ಆಲ್ಮೋಸ್ಟು ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ, ಮತ್ತು ಪೇರೆಂಟ್ಸ್ಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ. ಪೇರೆಂಟ್ಸ್ ಏನು MBBS ಮಾಡಿರಲ್ಲ, ಇಲ್ಲ ನಿಮ್ಮ ಥರ GNM ಆಗಲಿ BSc ನರ್ಸಿಂಗ್ ಆಗಲಿ ಮಾಡಿಕೊಂಡು ಹಾಸ್ಪಿಟಲ್ಸ್ಗೆ ಬಂದಿರಲ್ಲ. ಅವರು ಡೀಟೇಲ್ ಕೇಳ್ತಾರೆ, ಯಾಕೆಂದರೆ ಅವ್ರಿಗೆ ಏನೂ ಗೊತ್ತಿರಲ್ಲ. ನಮ್ಮ ಮಗು ಹೇಗೆ ನೋಡ್ಕೋತಾರೆ, ಏನೇನು ಮಾಡ್ತಾರೆ ಅನ್ನೋದು ಏನೂ ಗೊತ್ತಿರಲ್ಲ. ಅಂಥವರಿಗೆ ನೀವು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ, ಈ ಥರ ಮಕ್ಕಳಿರ್ತಾರೆ, ನೀವು ಕ್ಲೀನಾಗಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ, ಯಾಕೆಂದರೆ ಎಲ್ಲ ಪೇರೆಂಟ್ಸು ಎಜುಕೇಟೆಡ್ ಆಗಿರಲ್ಲ. ಗೌರ್ಮೆಂಟ್ ಹಾಸ್ಪಿಟಲಿಗೆ ಬರೋರು ಆಲ್ಮೋಸ್ಟು ಅನ್ಎಜುಕೇಟೆಡು, ಕೂಲಿ ಮಾಡೋರು ಈ ಥರನೇ ಇರ್ತಾರೆ. ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೇ ಇರ್ತಾರೆ. ನಿಮ್ಮ ಥರ MBBS ಮಾಡಿಕೊಂಡು BSc ನರ್ಸಿಂಗ್ ಮಾಡಿಕೊಂಡು ಇಲ್ಲ GNM ಮಾಡಿಕೊಂಡು ಬಂದಿರಲ್ಲ. ಅವರಿಗೆ ಏನೂ ಡೀಟೇಲ್ಸ್ ಗೊತ್ತಿರಲ್ಲ. ಹಾಸ್ಪಿಟಲಲ್ಲಿ ಹೇಗೆ ಮಕ್ಕಳನ್ನ ಅಲ್ಲಿ ಹೇಗೆ ಕೇರ್ ಮಾಡ್ತಾರೆ, ಹೇಗಿರಬೇಕು, ನಾವು ಮಕ್ಕಳನ್ನ ನೋಡೋಕ್ಕೆ ಹೋದಾಗ ಹೇಗೆ ಹೈಜೀನ್ ಮೇಂಟೈನ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಬಟ್ ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಹೀಗೀಗೆ ಅಂತ ಹೇಳಿದ್ರೆ ಅವರಿಗೂ ಅರ್ಥ ಆಗುತ್ತೆ. ಬಟ್ ನೀವೇ ಸ್ಟಾರ್ಟಿಂಗೇ ಅವ್ರ ಹತ್ರ ರ್ಯಾಶಾಗಿ ಬಿಹೇವ್ ಮಾಡಿದಾಗ ಅದು ಒಂದು ಸ್ವಲ್ಪ ಆಗಿರ್ಬೋದು, ಒಂದು ಸ್ವಲ್ಪ ಅನ್ನೋ ರೀತಿಯೇ ಪೋಟ್ರೆ ಆಗುತ್ತೆ. ಬಟ್ ಅಲ್ಲಿ 1-2 ಇರಾ ಇತ್ತು, ಇಲ್ಲ ಇರಾನೇ ಮಗುನ ಕಚ್ಚಿ ಸಾಯಿಸ್ತೋ ಗೊತ್ತಿಲ್ಲ. ಬಟ್ ಮಗು ಇಲ್ವಾ, ಅದೇ ಫೈನಲ್ ಅಲ್ವಾ. ಬಟ್ ನಾನು ಏನೇ ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ನಿಮ್ಮ ಕಡೆಯಿಂದ, ಹಾಸ್ಪಿಟಲ್ ಸ್ಟಾಫ್ ಕಡೆಯಿಂದ, ಅದು ಪಾಸಿಟಿವೇ ಆಗಿರಲಿ ನೆಗೆಟಿವೇ ಆಗಿರಲಿ, ನೀವು ಕೇರೆ ಮಾಡಿರಲಿ ಕೇರೆ ಮಾಡಲಿಲ್ಲ, ಇವತ್ತೊಂದು ಜೀವ ಅಂತೂ ಇಲ್ಲ ಅದು. ಮತ್ತು ಇನ್ನೊಂದು ಹೇಳಲೇಬೇಕು, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೇರ್ ಇಲ್ಲ. ಪ್ರೈವೇಟಿಗೆ ಹೋದರೆ ದುಡ್ಡಿನ ದಂಧೆ. NICU ನನ್ನ ಪ್ರಕಾರ ಒಂದು ದುಡ್ಡಿನ ದಂಧೆನೇ ಅದು. ಏನಕ್ಕೆ ಅಂದರೆ ಪೇರೆಂಟ್ಸಿಗೆ ಒಂದು ಎಮೋಷ್ನಲ್ ಮೂಮೆಂಟೇ ತನ್ನ ಮಗು, ಒಂದು ಎಮೋಷ್ನಲ್ಲೇ ತನ್ನ ಮಗು. ಬಟ್ ಹೇಗಾಗುತ್ತೆ ಅಂತ ಅಂದರೆ ಆ ಎಮೋಷ್ನಲ್ ಅವ್ರು ಕ್ಯಾಚ್ ಮಾಡ್ತಾರೆ. ಬಿಕಾಸ್ ನಾವು ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಿಕಾಸ್ ನಮಗೆ ಅಲ್ಲಿ ಒಬ್ಬರು ಪೀಡಿಯೋಟ್ರಿಷನ್ ಇದ್ದರು, ಸಂತೋಷ್ ಅಂತ. ಅವ್ರ ಕಡೆಯಿಂದ ತುಂಬಾ ಹೆಲ್ಪ್ ಆಯಿತು. ಅದರಿಂದ ನಮಗೆ ಸ್ವಲ್ಪ ಬಿಲ್ಲಲ್ಲಿ ಸ್ವಲ್ಪ ನಾವು ಕಟ್ಟೋಕ್ಕೆ ಆಗೋದೇ ಇಲ್ಲ ಅನ್ನೋ ರೇಂಜ್ ಕೊಟ್ಟೋಗಿತ್ತು ಬಿಲ್ಲು ನಮ್ಮ ಮಕ್ಕಳು ಟ್ವಿನ್ಸ್ ಆಗಿರೋದ್ರಿಂದ ಇಬ್ಬರು NICUನಲ್ಲಿದ್ದರು. NICUನಲ್ಲಿದ್ದಾಗ 1 ವೀಕ್ಗೆ 7 lakh ಬಿಲ್ ಆಗಿತ್ತು. 7 lakh ದಾಟಿ ಹೋಗಿತ್ತು ಕೂಡ. ಬಟ್ ಅವ್ರ ಕಡೆಯಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಯಿತು, ಹಾಗಾಗಿ ಸ್ವಲ್ಪ ಬಿಲ್ ಕಡಿಮೆ ಆಯಿತು. ಬಟ್ ಎಲ್ಲ ಡಾಕ್ಟ್ರು ಒಳ್ಳೆಯವರೇ ಆಗಿರಲ್ಲ. ಬಟ್ ನಮಗೆ ಏನೋ ನಮ್ಮ ಅದೃಷ್ಟದಿಂದ ಅವರು ಒಳ್ಳೆಯವ್ರು ಸಿಕ್ಕಿದ್ರು. ಹಾಗಾಗಿ ಅವ್ರ ಪೀಡಿಯೋಟ್ರಿಷನ್ ಸಂತೋಷ್ ಅಂತ ಅಂದ್ಬಿಟ್ಟು ಮದರ್ಹುಡ್ ಹಾಸ್ಪಿಟಲಲ್ಲಿ, ಅವ್ರ ಕಡೆಯಿಂದ ಕಡಿಮೆ ಆಯಿತು. ಅವ್ರಿಗೆ ಇವಾಗಲೂ ನಾವು ಒಂಥರ ಥ್ಯಾಂಕ್ಫುಲ್ಲಾಗೇ ಇರ್ತೀವಿ, ನಾನು ನನ್ನ ಹಸ್ಬೆಂಡ್. ಬಟ್ ಎಲ್ಲ ಡಾಕ್ಟರ್ಸು ಆಗಿರಲ್ಲ, ಎಲ್ಲ ಹಾಸ್ಪಿಟಲಲ್ಲೂ ಆ ಥರ ಇರಲ್ಲ. ಬಟ್ ನಾನು ಹೇಳೋದೇನಂತಂದರೆ ತುಂಬಾ ದಂಧೆ ಹಾಸ್ಪಿಟಲ್. ಬಿಲ್ ಹಾಕೋರಿಗೆ ಒಂದು ಬಿಲ್ಲು, ಮಗುನ ಅಂದರೆ ಸ್ನಾನ ಮಾಡಿಸಿ ಮಲಗಿಸ್ತಾರಲ್ಲ ಅವ್ರಿಗೆ ಇನ್ನೊಂದು ಬಿಲ್ಲು, ಎಲ್ಲದಕ್ಕೂ ಬಿಲ್ ನೋಡಿ. ಇಲ್ಲಾಂದರೂ ಆ ಬಿಲ್ನ ನೋಡಬೇಕಾದ್ರೇ ಈ ಕಡೆಯಿಂದ ಓದ್ಕೊಬಂದರೆ ಇಷ್ಟಿಷ್ಟು ಅಮೌಂಟ್ ಅಂತ ಹಿಂದ್ಗಡೆಯಿಂದ ಮರ್ತೋಗಿರುತ್ತೆ, ಅಷ್ಟು ಅಮೌಂಟ್ ಹಾಕಿರ್ತಾರೆ. NICU 1 ತಿಂಗಳಿಗೆ ಇಲ್ಲ ಅಂತಂದರೂ 20 lakh 10 lakh ಬಿಲ್ ಮಾಡಿರೋರು ಇರ್ತಾರೆ. 1 ವೀಕಿಗೆ ನಮ್ಮದು 7 lakh ಆಗಿತ್ತು ಅಂತಂದರೆ 1 ತಿಂಗಳು NICUನಲ್ಲಿರೋ ಮಕ್ಕಳು ಎಷ್ಟು ಬಿಲ್ ಆಗಿರಲ್ಲ, ನೀವೇ ಲೆಕ್ಕ ಮಾಡಿ. ಬಟ್ ಹಾಸ್ಪಿಟಲಲ್ಲಿ ಈ ಥರ ಒಂದು ಫೆಸಿಲಿಟಿ ಇರೋದು ಅಂದರೆ ಈ ಮಕ್ಕಳ ವಿಷಯದಲ್ಲಿ ಈ ಥರ ಇರೋದು ತುಂಬ ಬೇಜಾರಾಗುತ್ತೆ. ಅಂದರೆ ಆ ಟೆಸ್ಟ್ ಈ ಟೆಸ್ಟ್ ಅಂತ ಅಂದ್ಬಿಟ್ಟು ಬರೆದು ಅದಕ್ಕೆ ಅರ್ಧ ಬಿಲ್ ಹಾಕಿರ್ತಾರೆ, ಏನೋ ಒಟ್ಟಿನಲ್ಲಿ. ಬಟ್ ಇನ್ನೊಂದು ಹಾಸ್ಪಿಟಲ್ ಯಾವುದೋ ಸಮಥಿಂಗ್ ಪ್ರೈವೇಟ್ ಹಾಸ್ಪಿಟಲ್, ಅಲ್ಲಿ ಎಷ್ಟೋ ಬಿಲ್ 10 lakh ಕಟ್ಟಿದ್ದೀವಿ ನಮ್ಮ ಮಗು ಈ ಥರ ಅಂತೇಳಿ, ಉಳಿದಿಲ್ಲ ಅಂತ ಹೇಳಿದ್ದಾರೆ ಅಂತೆಲ್ಲ ಹೇಳಿದಾಗ ನಿಜ. ಅಂದರೆ ಪ್ರೀಟರ್ಮ್ ಬೇಬೀಸ್ಗೆ ಕೇರ್ಸ್ಗೆಲ್ಲ ಇಷ್ಟು % ಡಿಸ್ಕೌಂಟ್ ಅನ್ನೋದಾದರೂ ಇರಬೇಕು. ಯಾಕೆಂದರೆ ದೊಡ್ಡವರಾಗಲಿ ರಿಚ್ ಪೀಪಲ್ಸ್ ಆಗಲಿ ಈ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಆಗಲಿ ಎಲ್ರಿಗೂ ತಮ್ಮ ಮಕ್ಕಳನ್ನ ಉಳಿಸ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಇಲ್ಲಿ ಹೇಗಾಗೋಗಿದೆ ಅಂದರೆ ದುಡ್ಡಿರೋರು ಮಕ್ಕಳನ್ನ ಉಳಿಸ್ಕೋಬೇಕು, ಬಡವರು ಮಕ್ಕಳ ಬಗ್ಗೆ ಮರ್ತು ಬಿಡಬೇಕು NICUನಲ್ಲಿದ್ದಾಗ, ಯಾಕೆಂದರೆ ಅಷ್ಟು ಅಮೌಂಟ್ ಕಟ್ಟೋಕ್ಕಾಗಲ್ವಲ್ಲ ಅನ್ನೋದೊಂದಿದೆ. ಬಟ್ ಗೌರ್ಮೆಂಟಿಂದ ಅಟ್ಲೀಸ್ಟ್ ಇಷ್ಟು % ಡಿಸ್ಕೌಂಟ್ ಅನ್ನೋದು ಬಂದರೆ ಪೇರೆಂಟ್ಸಿಗೂ ಒಂದು ತನ್ನ ಮಗುನ ಕಾಪಾಡ್ಕೊಳ್ಳೋಷ್ಟು
ಒಂದು ಖುಷಿ ಇರುತ್ತೆ. ಬಟ್ ಆದಷ್ಟು ಬೇಗ ಗೌರ್ಮೆಂಟಿಂದ ಏನಾದರೂ ಈ NICUಗಾಗಲಿ ಮತ್ತು ಗೈನಿಕಲ್ಲಿ ಮತ್ತು ಪ್ರೆಗ್ನೆಂಟ್ ಆ ಟ್ರೀಟ್ಮೆಂಟು ಅಷ್ಟೇ ತುಂಬಾ ಕಾಸ್ಟ್ಲಿ. ಪ್ರೆಗ್ನೆನ್ಸಿ ಟ್ರೀಟ್ಮೆಂಟ್ ಇಲ್ಲ ಅಂತ ಅಂದ್ರೂ PCOD ಈ ಥರ ಎಲ್ಲ ಇದ್ರೂ ಒಬ್ಬೊಬ್ರಂತೂ 15 ಲ್ಯಾಕ್ 20 ಲ್ಯಾಕ್ ಈ ಥರ ಖರ್ಚು ಮಾಡಿರೋರೆಲ್ಲ ಇದ್ದಾರೆ. ಹಾಗಾಗಿ ಗೌರ್ಮೆಂಟಿಂದ ಅಟ್ಲೀಸ್ಟ್ ಸ್ವಲ್ಪ ಈ PCODಗಾಗಲಿ ಈ ಥರ ಗೈನಿಕ್ ಟ್ರೀಟ್ಮೆಂಟ್ಗಾಗಲಿ NICUಗಾಗಲಿ ಅಟ್ಲೀಸ್ಟ್ ಈಗ ಹಾರ್ಟ್ ಪೇಷಂಟ್ಗೆ ಹೇಗೆ ಜಯದೇವದಲ್ಲಿ ಫೆಸಿಲಿಟೀಸ್ ಇದೆಯೋ ಹಾಗೆ ಈ ಥರ ಇದಕ್ಕೂ ಒಂದು ಹಾಸ್ಪಿಟಲ್ಲೋ ಇಲ್ಲಾಂದರೆ ಇರೋ ಹಾಸ್ಪಿಟಲಲ್ಲೇ ಇಷ್ಟು % ಡಿಸ್ಕೌಂಟ್ ಅನ್ನೋ ಥರನೋ ಏನೋ ಮಾಡಿದ್ರೆ ತುಂಬ ಬಡವರಿಗೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ನೋಡೋಣ. ಬಟ್ ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.